ನಿಮ್ದು ಹೆಸರು, ಇಂಟ್ರೊಡಕ್ಷನ್, ಆಮೇಲೆ ಸಾಹೇಬ್ರು. ನನ್ನ ಹೆಸರು ಶಿವಲಿಂಗಯ್ಯ ಅಂತ ಹೇಳಿ, ನಾನು ಸೋಷಿಯಲ್ ಮೀಡಿಯಾ ಪ್ರೆಸಿಡೆಂಟ್. ಬಹುಶಃ ನಮ್ಗೆ ಇವತ್ತು ಒಂದು ಸಂಭ್ರಮದ ವಾತಾವರಣ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ನಮ್ಗೆ ಧ್ರುವನಾರಾಯಣ್ ಸಾಹೇಬ್ರು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಮೈಸೂರು, ಚಾಮರಾಜನಗರ, HD ಕೋಟೆ, ಹನ್ನೂರು ಈ ಭಾಗಕ್ಕೆ ಅವರೊಬ್ರು ಮಾರ್ಗದರ್ಶಕರಾಗಿ ಗುರುಗಳಾಗಿದ್ರು. ಹೊಸ ತಲೆಮಾರಿನ ರಾಜಕಾರಣಿಗಳೇನಾದ್ರು ಇದ್ದಾರೆ ಅಂತಂತಂದ್ರೆ ಅದಕ್ಕೆ ಧ್ರುವನಾರಾಯಣರವರ ಮಾರ್ಗದರ್ಶನ ಅದಕ್ಕೆ ಕಾರಣ ಅಂತ ನಾವು ಹೇಳ್ಬೋದು. ಜೊತೆಗೆ ಅವರು ಪ್ರತಿ ವರ್ಷ ಅವರ ಜನ್ಮದಿನಾಚರಣೆ ದಿನ ನಾವು ಅವರ ಸಮ್ಮುಖದಲ್ಲಿ ನಾವು ಜನ್ಮದಿನಾಚರಣೆಯನ್ನ ಮಾಡ್ಬೇಕು ಅಂತ ಬರ್ತಿದ್ವಿ. ಆದ್ರೆ ಅವರು ಡೆಲ್ಲಿನಲ್ಲಿ ಇದೀನಿ, ಬೆಂಗಳೂರಲ್ಲಿ ಇದೀನಪ್ಪ ಬರಬೇಡಿ ಅಂತ ಹೇಳಿ 2-3 ದಿನದ ನಂತರ ಸಿಗ್ತಾ ಇದ್ರು. ಬಹುಶಃ ಇವತ್ತು ಕೂಡ ಅವ್ರಿಲ್ಲ ಅನ್ನುವಂಥದ್ದು ನಮ್ಗೆ ಕಾಣಿಸ್ತಾ ಇಲ್ಲ. ಅವ್ರು ಮಾನಸಿಕವಾಗಿ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಡೆಲ್ಲಿಗೋ ಬೆಂಗಳೂರಿಗೋ ಎಲ್ಲೋ ಕೆಲಸದ ನಿಮಿತ್ತ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಅವರ ಜನ್ಮದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಅವರ ರೂಪದಲ್ಲಿ ದರ್ಶನ್ ಅವರು ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ಯೋಜನೆಯನ್ನ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಗಳ ಮುಖಾಂತರ ಈ ಒಂದು ಕಾರ್ಯಚಟುವಟಿಕೆಗಳ ಮುಖಾಂತರ ಅವರ ಒಂದು ಧ್ರುವನಾರಾಯಣ ಅವರ ಜನ್ಮದಿನಾಚರಣೆ ಮಾಡ್ತಿರುವಂತದ್ದು ತುಂಬಾ ಸಂತೋಷಕರವಾದ ವಿಚಾರ. ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಕಾರ್ಯಕರ್ತರೇ ನಮ್ಗೆಲ್ಲರಿಗೂ ಆಶ್ರಯ, ಈ ಪಕ್ಷ ಉಳಿಬೇಕು ಅಂತಂದ್ರೆ ಕಾರ್ಯಕರ್ತರು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ದರ್ಶನ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಅವ್ರ ಬಗ್ಗೆ, ಧ್ರುವನಾರಾಯಣ ಅವ್ರ ಬಗ್ಗೆ ಹೇಳಲಿಕ್ಕೆ ಪದಗಳು ಬರ್ತಾ ಇಲ್ಲ. ಅವ್ರು ಮಾಡಿರುವಂತ ಸೇವೆಗಳು ಶಾಶ್ವತವಾಗಿ ಈ ಒಂದು ಕ್ಷೇತ್ರದಲ್ಲಿ ನೆಲೆ ನಿಲ್ತದೆ. ಈ ವರ್ಷ ಅಲ್ಲ, ಇನ್ನು 100 ವರ್ಷ ಕಳೆದ್ರೂ ಕೂಡ ಅವ್ರ ಹೆಸರು ಅಜರಾಮರವಾಗಿ ಉಳಿಯುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ. ಹಾಗೆ ಅವರು ಪ್ರತಿ ಕಾರ್ಯಕ್ರಮಕ್ಕೆ ಬರುವಂತವ್ರು ಆ ವೇದಿಕೆನಲ್ಲಿ ಇರುವಂತ ಚೇರ್ ಗಳನ್ನ ಗಮನಿಸೋರು. ಯಾರಾದ್ರೂ ಒಬ್ಬ ಕಾರ್ಯಕರ್ತ ಒಂದ್ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದ್ರೆ ನಂತರ ಸಿಕ್ಕಿದಾಗ ಗಮನಿಸ್ಕೊಂಡು ಹೇಳ್ತಾ ಇದ್ರು, ಯಾಕಪ್ಪ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿ. ಬಹುಶಃ ಅಂತ ಒಂದು ಗಮನಿಸುವಂತದ್ದು, ಇಂಥ ಕಾರ್ಯಕರ್ತರು, ಇಂಥ ಮುಖಂಡರು ಇಂಥ ಹಳ್ಳಿನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸುವಂತದ್ದು ಧ್ರುವನಾರಾಯಣ ಅವರನ್ನ ಬಿಟ್ರೆ ಇವತ್ತು ಪ್ರಸ್ತುತ ರಾಜಕಾರಣದಲ್ಲಿ ಇರುವಂತ ಯಾವುದೇ ನಾಯಕರಿಗೆ ಆ ಒಂದು ಗುಣ ಬರೋದಿಲ್ಲ, ಕಾಣಿಸ್ತಾ ಇಲ್ಲ. ಅದನ್ನ ನಾವು ದರ್ಶನ್ ಅವರ ಮುಖಾಂತರ ನಾವು ಕಾಣ್ಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತಾ, ಈ ಒಂದು ಕ್ಷೇತ್ರ ಬಹುಶಃ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ದರ್ಶನ್ ಅವ್ರನ್ನ ಇವತ್ತೇನು ನಂಜನಗೂಡು ಕ್ಷೇತ್ರ ಕಾಣ್ತಾ ಇದೆಯೋ ಹಾಗೆ ನಮ್ಮ ದರ್ಶನ್ ಅವರು ಧ್ರುವನಾರಾಯಣ ಅವರ ಅಂತೆ ಸಂಸದರಾಗಿ ಈ ಒಂದು ರಾಜಕೀಯದಲ್ಲಿ ನಮ್ಮ ಭಾಗದ ಎಲ್ಲಾ ತಾಲೂಕುಗಳ ಮುಂಚೂಣಿ ನಾಯಕರಾಗಿ ನಿಲ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಅವ್ರ ಬಗ್ಗೆ ಅಭಿಮಾನ ಇದೆ. ಅವರ ಅಪಾರವಾದಂತ ಅಭಿಮಾನಿಗಳು ಇವತ್ತು ಅವರು ಧ್ರುವನಾರಾಯಣ ಅವ್ರನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ. ಅವರ ಸ್ಥಾನವನ್ನ ತುಂಬಲಿಕ್ಕೆ ನಮ್ಗೆ ದರ್ಶನ್ ಅವ್ರು ಇದ್ದಾರೆ ಅನ್ನುವಂತ ಒಂದು ನಂಬಿಕೆ ಮೇಲೆ ಇವತ್ತು ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ತಮ್ಮ ರಾಜಕೀಯ ಜೀವನದಲ್ಲಿ ಮುಂದುವರಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಗೆ ದರ್ಶನ್ ಅವರು ರಾಜಕೀಯವಾದ ಮಾರ್ಗದರ್ಶಕರಾಗಿ ನಿಲ್ತಾರೆ ಅನ್ನುವಂತ ಆಶಯದೊಂದಿಗೆ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.